ನೀವು ನಿಮ್ಮ ಸುತ್ತಮುತ್ತಲಿನ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ನೋಡಿರಬೇಕು. ಉದಾಹರಣೆಗೆ ನಾಯಿ. ನಾಯಿ ಮರಿಗಳು ನಾಯಿಗಳಂತೆಯೇ ಕಾಣುತ್ತವೆ. ಪಕ್ಷಿಗಳು ಮತ್ತು ಪಾರಿವಾಳಗಳ ಮರಿಗಳೂ ಸಹ ಅವುಗಳಂತೆಯೇ ಕಾಣುತ್ತವೆ. ಮತ್ತು ಮನುಷ್ಯರ ಮಕ್ಕಳೂ ಕೂಡ ಮನುಷ್ಯರಂತೆಯೇ ಕಾಣುತ್ತಾರೆ. ಇದರರ್ಥ ತಾಯಿ ತಂದೆಯ ದೈಹಿಕ ಮತ್ತು ಮಾನಸಿಕ ಜೈವಿಕ ಗುಣಲಕ್ಷಣಗಳು ಜೀನ್ಗಳ ಮೂಲಕ ಮುಂದಿನ ಸಂತತಿಗೆ ಅಥವಾ ಮುಂದಿನ ಪೀಳಿಗೆಗೆ ರವಾನಿಸಲ್ಪಡುತ್ತವೆ. ಇದನ್ನು ಆನುವಂಶಿಕತೆ ಅಂದರೆ ಹೆರಿಡಿಟಿ ಎಂದು ಕರೆಯಲಾಗುತ್ತದೆ. ಈ ಆನುವಂಶಿಕತೆಯಿಂದಾಗಿ ಪ್ರತಿಯೊಂದು ಜೀವಿಯ ಸಂತತಿಯು ಅವರಂತೆಯೇ ಇರುತ್ತದೆ. ಆನುವಂಶಿಕ ಲಕ್ಷಣಗಳು ಮತ್ತು ಗುಣಲಕ್ಷಣಗಳ ಅಭಿವ್ಯಕ್ತಿ. ಈಗ ನಾವು ಆನುವಂಶಿಕ ಲಕ್ಷಣಗಳನ್ನು ಮತ್ತು ಆ ಲಕ್ಷಣಗಳು ಹೇಗೆ ವ್ಯಕ್ತವಾಗುತ್ತವೆ, ಅಭಿವ್ಯಕ್ತಿಸಲ್ಪಡುತ್ತವೆ ಎಂಬುದನ್ನು ನೋಡೋಣ. ತಾಯಿ, ತಂದೆ ಮತ್ತು ಅವರ ಮಕ್ಕಳ ನಡುವೆ ಅನೇಕ ಸಾಮ್ಯತೆಗಳಿರುತ್ತವೆ, ಆದರೂ ವ್ಯತ್ಯಾಸಗಳು ಕಾಣುತ್ತವೆ. ಇದೆಲ್ಲವೂ ಆನುವಂಶಿಕತೆಯಿಂದಾಗಿ ಸಂಭವಿಸುತ್ತದೆ. ಹಾಗಾದರೆ ಒಂದು ಜೀವಿಯಲ್ಲಿ ಕೆಲವು ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಹೇಗೆ ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಿ. ನಮ್ಮ ತಂದೆ ತಾಯಿಯಿಂದ ಆನುವಂಶಿಕವಾಗಿ ಪಡೆದ ಜೀನ್ಗಳಿಂದಾಗಿ. ಅತ್ಯುತ್ತಮ. ಮಕ್ಕಳಲ್ಲಿ ಕೆಲವು ನಿರ್ದಿಷ್ಟ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಅವರು ತಮ್ಮ ಪೋಷಕರಿಂದ ಪಡೆಯುವ ಜೀನ್ಗಳಿಂದಾಗಿ ಕಾಣಿಸಿಕೊಳ್ಳುತ್ತವೆ. ಈಗ ಆನುವಂಶಿಕ ವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಜೀವಕೋಶದೊಳಗೆ ಪ್ರೋಟೀನ್ಗಳ ಸಂಶ್ಲೇಷಣೆಗೆ ಅಗತ್ಯವಾದ ಮಾಹಿತಿಯನ್ನು ಡಿಎನ್ಎ ಒಳಗೊಂಡಿದೆ. ನಿರ್ದಿಷ್ಟ ಪ್ರೋಟೀನ್ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸುವ ಡಿಎನ್ಎ ವಿಭಾಗವನ್ನು ಆ ಪ್ರೋಟೀನ್ನ ಜೀನ್ ಎಂದು ಕರೆಯಲಾಗುತ್ತದೆ. ಉದಾಹರಣೆ, ಸಸ್ಯಗಳು ಬೆಳವಣಿಗೆಯನ್ನು ಪ್ರಚೋದಿಸುವ ಹಾರ್ಮೋನ್ಗಳನ್ನು ಹೊಂದಿರುತ್ತವೆ. ಸಸ್ಯದ ಎತ್ತರವು ಈ ಬೆಳವಣಿಗೆಯ ಹಾರ್ಮೋನ್ಗಳನ್ನು ಅವಲಂಬಿಸಿರುತ್ತದೆ. ಸಸ್ಯದಿಂದ ಉತ್ಪತ್ತಿಯಾಗುವ ಬೆಳವಣಿಗೆಯ ಹಾರ್ಮೋನ್ ಪ್ರಮಾಣವನ್ನು ಸಸ್ಯದ ಕಿಣ್ವಗಳ ಅಂದರೆ ಎನ್ಸೈಮ್ನ ದಕ್ಷತೆಯಿಂದ ನಿರ್ಧರಿಸಲಾಗುತ್ತದೆ. ಸಕ್ರಿಯ ಕಿಣ್ವಗಳು ಅಂದರೆ ಎನ್ಸೈಮ್ ಹೆಚ್ಚಿನ ಪ್ರಮಾಣದಲ್ಲಿ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತವೆ. ಇದರಿಂದಾಗಿ ಸಸ್ಯದ ಎತ್ತರ ಹೆಚ್ಚಾಗುತ್ತದೆ. ಆದರೆ ಎನ್ಸೈಮ್ ದಕ್ಷತೆ ಕಡಿಮೆಯಾದರೆ ಹಾರ್ಮೋನ್ಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಸಸ್ಯದ ಬೆಳವಣಿಗೆ ನಿಲ್ಲುತ್ತದೆ. ಹೀಗಾಗಿ ಕಿಣ್ವಗಳು ಅಂದರೆ ಎನ್ಸೈಮ್ ಸಸ್ಯಗಳ ಬೆಳವಣಿಗೆಗೆ ಬಹಳ ಪ್ರಯೋಜನಕಾರಿ. ವರ್ಣತಂತು, ಕ್ರೋಮೋಸೋಮ್. ಈಗ ನಾವು ವರ್ಣತಂತು, ಕ್ರೋಮೋಸೋಮ್ ಬಗ್ಗೆ ಕಲಿಯೋಣ. ಸಜೀವಿಗಳು ನಿರ್ದಿಷ್ಟ ಸಂಖ್ಯೆಯ ವರ್ಣತಂತು, ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತವೆ. ವರ್ಣತಂತುಗಳು, ಕ್ರೋಮೋಸೋಮ್, ಮುಖ್ಯವಾಗಿ ಡಿಎನ್ಎ ಮತ್ತು ಪ್ರೋಟೀನ್ಗಳಿಂದ ಕೂಡಿದೆ. ಅಲ್ಲದೆ ವರ್ಣತಂತು, ಕ್ರೋಮೋಸೋಮ್ಗಳ ಮೇಲೆ ಆನುವಂಶೀಯ ಪ್ಯಾಟ್ರನ್ ಜೀನ್ ರೂಪದಲ್ಲಿರುತ್ತದೆ. ಆದ್ದರಿಂದ ವರ್ಣತಂತು, ಕ್ರೋಮೋಸೋಮ್ ಸಜೀವಿಗಳ ಜೀವಕೋಶದ ಕೋಶ ಕೇಂದ್ರದಲ್ಲಿರುವ ಮತ್ತು ಆನುವಂಶೀಯ ಗುಣಲಕ್ಷಣಗಳನ್ನು ಹೊಂದಿರುವ ಅಂಶವಾಗಿದೆ. ಜೀವಿಗಳು ಮತ್ತು ವೈರಸ್ಗಳ ಬೆಳವಣಿಗೆ ಮತ್ತು ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ಆನುವಂಶಿಕ ಸೂಚನೆಗಳು ಡಿಎನ್ಎಯಲ್ಲಿವೆ. ವರ್ಣತಂತು, ಕ್ರೋಮೋಸೋಮ್ಗಳು ಡಿಎನ್ಎ ಎಂದು ಕರೆಯಲ್ಪಡುವ ಒಂದು ಬಗೆಯ ನ್ಯೂಕ್ಲಿಕ್ ಆಮ್ಲ ಮತ್ತು ಹಿಸ್ಟೋನ್ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಇವುಗಳನ್ನು ಕೋಶ ವಿಭಜನೆಯ ಮಧ್ಯದ ಹಂತದಲ್ಲಿ ಸೂಕ್ಷ್ಮದರ್ಶಕ ಮೈಕ್ರೋಸ್ಕೋಪ್ ಅಡಿಯಲ್ಲಿ ನೋಡಬಹುದು ಮತ್ತು ಆ ಸಮಯದಲ್ಲಿ ಅವು ಸಿಲಿಂಡರಾಕಾರದಲ್ಲಿರುತ್ತವೆ. ಪ್ರತಿಯೊಂದು ವರ್ಣತಂತುವು ವರ್ಣತಂತು ಬಿಂದು ಸೆಂಟ್ರೋಮಿಯರ್ ಅನ್ನು ಹೊಂದಿರುತ್ತದೆ. ಇದರಿಂದ ರೂಪುಗೊಂಡ ಎರಡು ಭಾಗಗಳನ್ನು ವರ್ಣತಂತು, ಕ್ರೋಮೋಸೋಮ್ ಬಾಹುಗಳು ಎಂದು ಕರೆಯಲಾಗುತ್ತದೆ. ಇದರ ಸಮತಲ ಅಂದರೆ ಚಿಕ್ಕ ಬಾಹುಗಳನ್ನು ಪಿ ಬಾಹುಗಳು ಎಂದು ಕರೆಯಲಾಗುತ್ತದೆ ಮತ್ತು ಉದ್ದವಾದ ಬಾಹುಗಳನ್ನು ಕ್ಯೂ ಬಾಹುಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ ನೀಡಿರುವ ಚಿತ್ರವನ್ನು ನೋಡಿ. ಇವು ವರ್ಣತಂತುಗಳ ಬಾಹುಗಳು. ಸಮತಲ ಬಾಹು ಪಿ ಮತ್ತು ಲಂಬ ಬಾಹು ಕ್ಯೂ ಹಾಗೂ ಮಧ್ಯದಲ್ಲಿ ವರ್ಣತಂತು ಬಿಂದು ಮತ್ತು ಇಲ್ಲಿ ಡಿಎನ್ಎ ಗೋಚರಿಸುತ್ತಿದೆ. ವರ್ಣತಂತುಗಳ ವಿಧಗಳು. ವರ್ಣತಂತು ಬಿಂದುವಿನ ಸ್ಥಾನವನ್ನು ಅವಲಂಬಿಸಿ 4 ವಿಧದ ವರ್ಣತಂತುಗಳಿವೆ. ಮಧ್ಯಕೇಂದ್ರಿ, ಉಪಮಧ್ಯಕೇಂದ್ರಿ, ಅಗ್ರಕೇಂದ್ರಿ, ಅಂತ್ಯಕೇಂದ್ರಿ.
ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಧ್ಯಕೇಂದ್ರಿ ಮೆಟಾಸೆಂಟ್ರಿಕ್. ಈ ವರ್ಣತಂತು ಕ್ರೋಮೋಸೋಮ್ನಲ್ಲಿ ವರ್ಣತಂತು ಕ್ರೋಮೋಸೋಮ್ನ ಬಿಂದು ಮಧ್ಯದಲ್ಲಿರುತ್ತದೆ. ಈ ವರ್ಣತಂತು ಕ್ರೋಮೋಸೋಮ್ ಇಂಗ್ಲಿಷ್ನ ವಿ ಅಕ್ಷರದಂತೆ ಕಾಣುತ್ತದೆ. ಇದರಲ್ಲಿ ಸಮಾನ ಉದ್ದದ ಒಂದು ವರ್ಣತಂತು ಬಾಹು ಇರುತ್ತದೆ. ಉಪಮಧ್ಯಕೇಂದ್ರಿ ಸಬ್ ಮೆಟಾಸೆಂಟ್ರಿಕ್. ಈ ವರ್ಣತಂತು ಕ್ರೋಮೋಸೋಮ್ನಲ್ಲಿ ವರ್ಣತಂತು ಬಿಂದು ಮಧ್ಯಕ್ಕೆ ತುಂಬಾ ಸಮೀಪದಲ್ಲಿರುತ್ತದೆ. ಇದು ಇಂಗ್ಲಿಷ್ನ ಎಲ್ ಅಕ್ಷರದಂತೆ ಕಾಣುತ್ತದೆ. ಇದರಲ್ಲಿ ಒಂದು ವರ್ಣತಂತು ಕ್ರೋಮೋಸೋಮ್ ಇನ್ನೊಂದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತದೆ. ಅಗ್ರಕೇಂದ್ರಿ ಆಕ್ರೋಸೆಂಟ್ರಿಕ್. ಈ ವರ್ಣತಂತು ಕ್ರೋಮೋಸೋಮ್ನಲ್ಲಿ ವರ್ಣತಂತು ಬಿಂದುವು ತುದಿಗಳಿಗೆ ತುಂಬಾ ಸಮೀಪದಲ್ಲಿರುತ್ತದೆ. ಈ ಅಗ್ರಕೇಂದ್ರಿ ಆಕ್ರೋಸೆಂಟ್ರಿಕ್ ವರ್ಣತಂತುಗಳು ಇಂಗ್ಲಿಷ್ನ ಜೆ ಅಕ್ಷರದಂತೆ ಕಾಣುತ್ತವೆ. ಈ ವರ್ಣತಂತು ಕ್ರೋಮೋಸೋಮ್ನ ಒಂದು ಬಾಹು ತುಂಬಾ ಉದ್ದವಾಗಿದೆ ಮತ್ತು ಇನ್ನೊಂದು ಬಾಹು ತುಂಬಾ ಚಿಕ್ಕದಾಗಿದೆ. ಅಂತ್ಯಕೇಂದ್ರಿ ಟೆಲೋಸೆಂಟ್ರಿಕ್. ಈ ವರ್ಣತಂತು ಕ್ರೋಮೋಸೋಮ್ನಲ್ಲಿಯೂ ವರ್ಣತಂತು ಬಿಂದುವು ಅಂತ್ಯದಲ್ಲಿರುತ್ತದೆ ಮತ್ತು ಇದು ಇಂಗ್ಲಿಷ್ನ ಐ ಅಕ್ಷರದಂತೆ ಕಾಣುತ್ತದೆ ಮತ್ತು ಇದರಲ್ಲಿ ಕೇವಲ ಒಂದೇ ಬಾಹುವನ್ನು ಹೊಂದಿರುತ್ತದೆ. ಈ ಚಿತ್ರವನ್ನು ನೋಡಿ. ವರ್ಣತಂತು ಪ್ರಕಾರವನ್ನು ಅವಲಂಬಿಸಿ ಇದು ಹೇಗೆ ಕಾಣುತ್ತದೆ ಎಂಬುದನ್ನು ಈ ಚಿತ್ರ ತೋರಿಸುತ್ತದೆ. ಸಾಮಾನ್ಯವಾಗಿ ಸಸ್ಯಕ ಕೋಶವು ಜೋಡಿ ವರ್ಣತಂತುಗಳನ್ನು ಹೊಂದಿರುತ್ತದೆ. ಈ ಜೋಡಿಯಲ್ಲಿರುವ ವರ್ಣತಂತುಗಳು ಒಂದೇ ರೀತಿಯ ಗಾತ್ರ ಮತ್ತು ರಚನೆಯನ್ನು ಹೊಂದಿದ್ದರೆ ಅವುಗಳನ್ನು ಸಜಾತಿಯ ವರ್ಣತಂತುಗಳು ಹೋಮೋಲಾಗಸ್ ಕ್ರೋಮೋಸೋಮ್ ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ವರ್ಣತಂತುಗಳ ಆಕಾರ ಮತ್ತು ರಚನೆಯು ಸಾಮ್ಯತೆ ಹೊಂದಿಲ್ಲದಿದ್ದರೆ ಅವುಗಳನ್ನು ವಿಜಾತಿ ವರ್ಣತಂತುಗಳು ಹೆಟ್ರೋಲಾಗಸ್ ಕ್ರೋಮೋಸೋಮ್ ಎಂದು ಕರೆಯಲಾಗುತ್ತದೆ. ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಲ್ಲಿ ಒಂದು ಜೋಡಿ ವರ್ಣತಂತುಗಳು ಇತರ ಜೋಡಿಗಳಿಗಿಂತ ವಿಭಿನ್ನವಾಗಿರುತ್ತವೆ. ಈ ಜೋಡಿಯ ವರ್ಣತಂತುಗಳನ್ನು ಲೈಂಗಿಕ ವರ್ಣತಂತುಗಳು, ಸೆಕ್ಸ್ ಕ್ರೋಮೋಸೋಮ್ ಅಥವಾ ಆಲೋಸೋಮ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಇತರ ವರ್ಣತಂತುಗಳನ್ನು ಆಟೋಸೋಮ್ಸ್ಗಳು ಎಂದು ಕರೆಯಲಾಗುತ್ತದೆ. ಈ ಚಾರ್ಟ್ ನೋಡಿ. ಇದರಲ್ಲಿ ಕೆಲವು ಸಜೀವಿಗಳಿಗಿರುವ ವರ್ಣತಂತುಗಳ ಸಂಖ್ಯೆಯನ್ನು ನೀಡಲಾಗಿದೆ. ಇದನ್ನು ಗಮನವಿಟ್ಟು ನೋಡಿ.